ಇನ್ನು ಮಗುವೊಂದು ಬಕೆಟ್ ನೀರು ಮುಟ್ಟಿದ್ದ ಕಾರಣಕ್ಕೆ ಎದುರು ಮನೆಯವರು ಹಲ್ಲೆ ಮಾಡಿದಂಥ ವಿಚಾರಕ್ಕೆ ಪದೇ ಪದೇ ಟ್ವಿಸ್ಟ್ ಸಿಗ್ತಾ ಇದೆ. ಸೌಮ್ಯ ದಂಪತಿಗೆ ಎದುರು ಮನೆಯ ರಾಜೇಶ್ವರಿ ಕುಟುಂಬದಿಂದ ಹಲ್ಲೆ ಮಾಡಲಾಗಿತ್ತು. ಪವರ್ ಟಿವಿ ಬ್ರೇಕ್ ಮಾಡಿದ್ದಂಥ ಈ ಸುದ್ದಿಗೆ ಮತ್ತೊಂದು ತಿರುವು ಸಿಕ್ಕಿದೆ. 2 ವರ್ಷಗಳ ಹಿಂದೆ ರಾಜೇಶ್ವರಿ ಮನೆಯಲ್ಲೇ ಇವರು ಬಾಡಿಗೆಗಿದ್ರಂತೆ. ಸೌಮ್ಯ ದಂಪತಿ ಬಾಡಿಗೆಗೆ ಇದ್ದ ವೇಳೆ ರಾಜೇಶ್ವರಿಗೂ ಮತ್ತು ಸೌಮ್ಯಗೂ ನಡುವೆ ಸಣ್ಣ ಪುಟ್ಟ ಜಗಳಗಳಾಗಿದೆ. ಕ್ಲೀನಿಂಗ್ ವಿಚಾರವಾಗಿ ಆಗಾಗ ಜಗಳ ಆಗ್ತಾ ಇತ್ತಂತೆ ಇವರ ನಡುವಿನಲ್ಲಿ. ಇದೇ ಕಾರಣಕ್ಕೆ ಆ ನಂತರ ಮನೆಯನ್ನು ಖಾಲಿ ಮಾಡಿಕೊಂಡು ಎದುರಿನ ಮನೆಗೆ ಅವರು ಹೋಗಿದ್ರು. ಆಗಸ್ಟ್ 14ರಂದು ರಸ್ತೆ ಬದಿ ಇಟ್ಟಿದ್ದಂಥ ಬಕೆಟ್ನಲ್ಲಿ ಮಗು ಮುಟ್ಟಿದೆ ಅನ್ನೋ ಕಾರಣಕ್ಕೆ ಸೌಮ್ಯ ಮೇಲೆ ರಾಜೇಶ್ವರಿ ಕುಟುಂಬದವರು ಹಲ್ಲೆ ನಡೆಸಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಏನು ನೀಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮನೆಯ ಮುಂದೆ ಇಟ್ಟಿದ್ದಂತಹ ಬಕೆಟ್ನಲ್ಲಿ ನೀರಿರುತ್ತೆ. ಆ ನೀರನ್ನು ಮುಟ್ಟಿದೆ ಅನ್ನೋ ಕಾರಣಕ್ಕೆ ಮಗುವಿನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗುತ್ತೆ. ಇದನ್ನು ಕೇಳಕ್ಕೆ ಬಂದಂತಹ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವಂತಹ ಘಟನೆ ಬ್ಯಾಡರಳ್ಳಿಯಲ್ಲಿ ವರದಿಯಾಗಿರುವಂಥದ್ದು. ಈ ಒಂದು ಘಟನೆ ಆಗಿರುವಂತಹ ಸ್ಥಳ ಅಂದ್ರಳ್ಳಿಯ ವಿದ್ಯುನ್ಮಾನ ನಗರ. ಸೊ ಈ ಒಂದು ಬಕೆಟ್ ಏನಿದೆ, ಈ ಒಂದು ಬಕೆಟನ್ನು ಈ ಎದುರುಗಡೆ ಮನೆ ಇದ್ದಂತಹ ಒಂದು ಸೌಮ್ಯ ಹಾಗೂ ಗಂಗಾಧರ್ ಅವರ ದಂಪತಿಯ ಒಂದು ಮಗು ಬಂದು ಇಲ್ಲಿ ಮುಟ್ಟಿರುತ್ತೆ. ಆ ಕಾರಣಕ್ಕೆ ರಾಜೇಶ್ವರಿ ಅನ್ನುವಂತಹ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥವರು ಕೂಡ ಆ ಮಗುವನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೈದಿದ್ದಾರೆ ಅಂತ ಹೇಳಿ ಆ ಒಂದು ಕಾರಣ ಅದನ್ನು ನೋಡ್ತಾರೆ ಈ ಒಂದು ಕುಟುಂಬಸ್ಥರು. ಆಗ ವಾಪಸ್ ಬಂದು ಈ ರೀತಿಯಾಗಿ ಮಕ್ಕಳನ್ನು ಬೈಯುವುದು ಏಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೈಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಆ ಒಂದು ಗಲಾಟೆ ಕೂಡ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇವೆಲ್ಲ ಆಗಿದ್ದು ಕೂಡ 14ನೇ ತಾರೀಕು ಆಗಸ್ಟ್ ಮಧ್ಯಾಹ್ನದ ಸಮಯದಲ್ಲಿ. ಇದಾದ ಬಳಿಕ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ದಂತಹ ಏನೊಂದು ದೂರದರ್ಶನ ಸೌಮ್ಯ ಹಾಗೂ ಗಂಗಾಧರ್ ಇದ್ದಾರೆ, ಅವರು ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸುಮಾರು ರಾತ್ರಿ 9 ಗಂಟೆ ಸುಮಾರಿಗೆ ಇದೇ ಒಂದು ರಾಜೇಶ್ವರಿ ಹಾಗೂ ಅವರ ಮಗ ಆಕಾಶ್ ಅನ್ನುವಂತಹ ಅವರು ಬಂದು ಕೂಡ ಈ ಮನೆಯಲ್ಲಿದ್ದಂತಹ ಅವರನ್ನು ಹೊರಗಡೆ ಕರೆಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಗಲಾಟೆಯನ್ನು ಮಾಡ್ತಾರೆ. ಬಂದು ಹೊರಗಡೆ ಬಂದಂತಹ ವೇಳೆಯಲ್ಲಿ ಅವರು ಮಧ್ಯಾಹ್ನ ಗಲಾಟೆಯನ್ನು ಮಾಡಿದ್ದು ಯಾಕೆ, ಹೀಗೆ ಬಂದು ಮಾತನಾಡು ಗಂಡಸಾಗಿದ್ರೆ ಅನ್ನುವಂತಹ ರೀತಿಯಲ್ಲಿ ಅವರನ್ನು ನಿಂದನೆ ಮಾಡ್ತಾರೆ. ಆಗ ಅವರು ಕೂಡ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗುತ್ತೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಮೊದಲೇ ಈ ರಾಜೇಶ್ವರಿ ಅವರ ಪುತ್ರ ಆಕಾಶ್ ಹಾಗೂ ಅವರ ಸಂಗಡಿಗರು ಕೂಡ ಬ್ಯಾಟು ವಿಕೆಟ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿರ್ತಾರೆ. ಅದನ್ನೆಲ್ಲವನ್ನು ಕೂಡ ಈ ಒಂದು ಗ್ಲಾಸ್ ಸೇರಿದಂತೆ ವಿಂಡೋ ಹಾಗೂ ಇಲ್ಲಿದ್ದಂತಹ ಬೈಕ್ಗಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅದಾದ ಬಳಿಕ ಈ ಗಲಾಟೆಯನ್ನು ತಳ್ಳಾಟ ಆಡ್ತಾ ರಸ್ತೆಗೆ ಬರ್ತಾರೆ. ಈ ರಸ್ತೆಗೆ ಬಂದಂತಹ ವೇಳೆಯಲ್ಲಿ ಕೂಡ ಇಲ್ಲಿ ಕೂಡ ಒಂದಷ್ಟು ನೂಕಾಟ ತಳ್ಳಾಟ ಆಗುತ್ತೆ. ಆ ಸಂದರ್ಭದಲ್ಲಿ ಇದೇ ಒಂದು ಸ್ಪಾಟ್ ಏನು ಕಾಣುತ್ತೆ, ಈ ಒಂದು ಜಾಗದಲ್ಲಿ ಅವರನ್ನು ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದು CCTV ಏನಿದೆ, ಆ CCTVಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆ CCTVಯಲ್ಲಿ ರೆಕಾರ್ಡ್ ಅಂತಹ ದೃಶ್ಯಗಳ ಆಧಾರದ ಮೇಲೆ ಏನು ಈ ದೂರುದಾರರು ಇರ್ತಾರೆ, ಒದೆ ತಿಂದಂತಹ ಸೌಮ್ಯ ಹಾಗೂ ಗಂಗಾಧರ್ ಅವರು ತೆರಳಿ ಒಂದು ಬ್ಯಾಡರಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಆಕಾಶ್, ರಾಜೇಶ್ವರಿ ಸೇರಿದಂತೆ ಅವರ ಕುಟುಂಬಸ್ಥರ ವಿರುದ್ಧ FIR ದಾಖಲಾಗಿರುವಂಥದ್ದು. ಸದ್ಯ FIR ದಾಖಲಾಗ್ತಿದ್ದಂತೆ ಕೂಡ ಅವರು ಈಗ ತಲೆ ಮರೆಸ್ಕೊಂಡಿದ್ದಾರೆ. ಅವರ ಒಂದು ಪತ್ತೆಗಾಗಿ ಕೂಡ ಈಗ ಬ್ಯಾಡರಳ್ಳಿ ಪೊಲೀಸರು ಮುಂದಾಗಿದ್ದಾರೆ. ಅಂದರೆ ಈ ಮಧ್ಯಾಹ್ನ ಹಲ್ಲೆ ಆದಂಥ ಸಂದರ್ಭದಲ್ಲಿ ಇದೇ ಗಂಗಾಧರ್ ಅವರು ಮಚ್ಚನ್ನು ತೆಗೆದುಕೊಂಡೋಗಿ ರಾಜೇಶ್ವರಿ ಅವರ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ರಂತೆ. ಆಗ ಇದನ್ನು ದೂರನ್ನು ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ರಾಜಿ ಸಂಧಾನವನ್ನು ಮಾಡಿ ಕಳಿಸಿದ್ರು ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಬ್ಯಾಡರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.